ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಇವತ್ತಿನ ರೆಸಿಪಿ ಮೆಂತ್ಯ ಸೊಪ್ಪಿನ ಮಾಟ್ವಾಡಿ ಪಲ್ಯ. ಉದ್ರುದ್ರಾಗಿ ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇದಕ್ಕೆ ಬೇಕಾಗುವಂಥದ್ದು ಕಾಯಿ ತುರಿ, ಆಮೇಲೆ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ 3/4 ಕಪ್ ಅಷ್ಟು. ಆಮೇಲೆ ಮೆಂತ್ಯ ಸೊಪ್ಪನ್ನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ 1 ಕಟ್ಟಷ್ಟು. ಆಮೇಲೆ ಬ್ಯಾಡಗಿ ಚಿಲ್ಲೀಸ್ ಒಂದು 12 ತೊಗೊಂಡಿದ್ದೀನಿ. ತುಂಬ ಏನು ಖಾರ ಇಲ್ಲ. ಜೀರಿಗೆ ಮತ್ತು ಎಣ್ಣೆ, ಅರಿಶಿನ, ಉಪ್ಪು ಎಲ್ಲ ಆಮೇಲೆ ಹಾಕ್ತೀನಿ. ಸೊ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ. ನಾನೊಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಎಣ್ಣೆನ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನ್ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಇದೆಲ್ಲದು ಕೂಡ ಹೊಂಬಣ್ಣ ಬರೋ ತನಕ ಹುರ್ಕೋಬೇಕು. ಸ್ವಲ್ಪ ಅರಿಶಿನ ಈಗಲೇ ಹಾಕ್ತಾ ಇದ್ದೀನಿ ನಾನು, ಒಂದು 1/4 ಟೀ ಸ್ಪೂನ್ ಅಷ್ಟು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಯಾಕೆಂದರೆ ಎಷ್ಟು ಎಣ್ಣೆ ಹಾಕಿದರೂ ಕೂಡ ಇದು ಕುಡಿದ್ಬಿಡುತ್ತೆ, ಯಾಕೆಂದರೆ ಕಡಲೆಬೇಳೆ ಆಗಿರೋದ್ರಿಂದ. ಸ್ವಲ್ಪ ಹಿಂಗೆ ಹಾಕ್ತೆ ಇವಾಗ ಒಂದು 1/4 ಟೀ ಸ್ಪೂನ್ ಅಷ್ಟು. ಕಡಲೆಬೇಳೆ ಉದ್ದಿನಬೇಳೆ ಹೊಂಬಣ್ಣ ಬಂದ ಮೇಲೆ ನಾನು ಈಗ ಮೆಂತ್ಯ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ, ಯಾಕೆಂದರೆ ಮೆಂತ್ಯ ಸೊಪ್ಪು ಸ್ವಲ್ಪ ನಿಧಾನ ಆಗುತ್ತೆ ಬೇರೆ ಸೊಪ್ಪಿಗಿಂತ. ಹಾಗಾಗಿ ಫಸ್ಟ್ ಇದನ್ನು ಒಗ್ಗರಣೆಗೆ ಹಾಕಿ ಇದು ಬೇಯೋದ್ರೊಳಗೆ ನಾವು ಆ ಕಡೆಗೆ ಎಲ್ಲ ತಿರುವ್ಕೋಬೋದು ಕಡಲೆಬೇಳೆನ. ಸೊ ಇದನ್ನು ಮುಚ್ಚಿಡಬೇಕು. ಇದಕ್ಕೆ ಮತ್ತೆ ನೀರೇನು ಬೇಡ, ಅದಕ್ಕೆ ಅದು ಎಣ್ಣೆಲ್ಲೇ ಆಗಬೇಕು. ಈಗ ಕಡಲೆಬೇಳೆ ನೆನೆಸಿಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ ಒಂದು 3/4 ಕಪ್ಪಷ್ಟು ನಾನು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಇದು ನೀವು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ, ನಿಮಗೆ ಅನುಕೂಲ. ಕಡಿಮೆನಾದರೂ ಹಾಕ್ಬೋದು, ಜಾಸ್ತಿನಾದರೂ ಹಾಕ್ಬೋದು. ಮೆಣಸಿನಕಾಯಿಯು ಅಷ್ಟೇನೆ, ಇದು ಜಾಸ್ತಿ ಖಾರ ಇಲ್ಲ, ಹಾಗಾಗಿ 12 ಹಾಕಿದ್ದೀನಿ ನಾನು. 1 ಟೀ ಸ್ಪೂನು ಜೀರಿಗೆ, ಇಷ್ಟು ಹಾಕಿ ನಾವು ತರಿಯಾಗಿ ರುಬ್ಕೊಂಡು ಬರಬೇಕು. ತುಂಬ ನೈಸ್ ಆಗೋದು ಬೇಡ, ಚೆನ್ನಾಗಿರಲ್ಲ. ಸ್ವಲ್ಪ ಒಂದೊಂದು ಕಾಳು ಕೂಡ ಹಾಗೆ ಉಳಿದಿದ್ರೆ ಚೆನ್ನಾಗಿರುತ್ತೆ. ಇಷ್ಟು ತರಿ ಆದರೆ ಸಾಕಿದಕ್ಕೆ. ಈಗ ಒಂದು 4ರಿಂದ 5 ನಿಮಿಷ ಆಯಿತು. ಮೆಂತ್ಯ ಸೊಪ್ಪು ಚೆನ್ನಾಗಿ ಸ್ವಲ್ಪ ಬೆಂದಿದೆ ಇವಾಗ. ಈಗ ಅದನ್ನು ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಹಾಕ್ತಾ ಇದ್ದೀನಿ ನಾನು. ಸೊ ಇದಿಷ್ಟನ್ನು ಕೂಡ ಹಾಕಿ ಒಂದು ಚೂರು ಈ ಮಿಕ್ಸಿ ಜಾರ್ಗೆ ಒಂದು 1/4 ಲೋಟಕ್ಕಿಂತ ಕಮ್ಮಿ ಒಂಚೂರು ನೀರು ಹಾಕ್ಬಿಟ್ಟು ಹಾಕ್ತಾ ಇದ್ದೀನಿ. ಜಾಸ್ತಿ ನೀರು ಬೇಡ ಇದಕ್ಕೆ, ಯಾಕೆಂದರೆ ಉದುರುದ್ರಾಗಿರಬೇಕು ಅಂತ ಇದು. ಇಲ್ಲ ಅಷ್ಟು ನೀರು ಬೇಡ ಅಂದ್ರೂ ಬೇಕಾದ್ರೆ ಹಾಗೆ ಮಾಡ್ಬೋದು. ಇದು ಹೇಗೆ ಅಂತ ಅಂದರೆ ಇದನ್ನು ಕೈಯಾಡ್ತಾನೆ ಇರಬೇಕಿದು, ಇಲ್ಲ ಅಂದರೆ ತಳ ಹಿಡಿಯುತ್ತೆ. ಸೊ ಚೆನ್ನಾಗೂ ಇರುತ್ತೆ, ಅದೊಂಥರ ಕೆಳಗಡೆ ಹಿಡಿದಾಗ್ಲೂ ಕೂಡ ಅದೊಂಥರ ಆಮೇಲೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 3/4 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಜಾಸ್ತಿ ಉಪ್ಪು ಬೇಡ, ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ಕಮ್ಮಿ ಉಪ್ಪೇ ಹಿಡಿಸೋದು ಇದಕ್ಕೆ. ಸೊ ಇದು ಅನ್ನ ಕಲ್ಸ್ಕೊಳ್ಳೋಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು. ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಯಾಕೆಂದರೆ ಕಡಲೆಬೇಳೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಕೈಯಾಡ್ತಾನೆ ಇರಬೇಕು ಈ ಥರ. ಕೈಯಾಡ್ತಾ ಇದ್ದಂಗೆನೆ ಅದೇನಾಗುತ್ತೆ, ಉದುರಾಗ್ತಾ ಬರುತ್ತೆ. ನಾನು ಅವಾಗಲೇ ಕರ್ಬೇವಿನ ಸೊಪ್ಪು ಹಾಕೋದು ಮರ್ತೋಗಿತ್ತು, ಒಗ್ಗರಣೆಗೆ ಹಾಕಬೇಕದು. ಸೊ ನಾನು ಇವಾಗ ಹಾಕ್ತಾ ಇದ್ದೀನಿ ಅದನ್ನು. ಸೊ ಇದು ಚೆನ್ನಾಗಿ ಆಯ್ತು ಇವಾಗ. ಇನ್ನೇನು ನಿಧಾನಕ್ಕೆ ಮಾಡ್ತಾನೆ ಇದೆ. ನಿಮ್ಗೆ ಎಷ್ಟು ಉದುರು ಬೇಕೋ ಅಷ್ಟು ತನಕನೂ ಇದನ್ನ ಹಾಗೆ ಬಿಟ್ರೆ ಉದುರಾಗ್ತಾನೆ ಹೋಗುತ್ತೆ. ಮತ್ತೆ ಇದನ್ನ ಮಾಡಿ ಇಷ್ಟು ಮೆತ್ತಗಿದೆ ಅಂತ ಅನ್ಕೋಬಹುದು, ಆದ್ರೆ ಒಂದು 5-10 ನಿಮಿಷ ಆರಕ್ಕೆ ಬಿಟ್ಟಿದ ತಕ್ಷಣ ಇದು ಪೂರ್ತಿ ಉದುರಾಗ್ಬಿಡುತ್ತೆ ಇದು. ಸೊ ಈ ತರ ಆದ್ರೆ ಇದು ರೆಡಿ ಆಯ್ತು ಅಂತೇಳಿ ಅಂತ. ಈಗ ಸರ್ವ್ ಮಾಡೋಣಂತೆ. ನಾನಿವತ್ತು ಬಿಸಿ ಅನ್ನದ ಜೊತೆಗೆ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಟ್ವಾಡಿ ಪಲ್ಯ ಹಾಕ್ಕೊಂಡು ಕಲ್ಸ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ನೀವು ಒಂದ್ಸತಿ ಇದನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ತುಂಬ ಈಸಿ ಆಗಿರುವಂಥ ರೆಸಿಪಿ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.